ಬೆಂಗಳೂರಿನ ನಿವಾಸಿಗಳೇ ಎಚ್ಚರ ಎಚ್ಚರ. ಬುಡ್ಬುಡ್ಕೆ ಸ್ವಾಮೀಜಿ ವೇಷದಲ್ಲಿ ಬರ್ತಾರೆ, ಸಾವಿನ ಕಂಟಕವಿದೆ ಅಂತ ಹೆದರಿಸ್ತಾರೆ, ಪೂಜೆ ನೆಪದಲ್ಲಿ ಚಿನ್ನಾಭರಣ ತರಿಸ್ತಾರೆ, ಕ್ಷಣಾರ್ಧದಲ್ಲಿ ದೋಚುತ್ತಾರೆ. ಹುಷಾರ್. ಬೆಂಗಳೂರು ಉತ್ತರ ತಾಲೂಕಿನ ಹೆಗ್ಗಡೆ ದೇವನಪುರದಲ್ಲಿ ಘಟನೆ. ಮೋಹನ್ ಎಂಬುವರ ಬಳಿ ಬಂದಿದ್ದ ಬುಡ್ಬುಡ್ಕೆ ಸ್ವಾಮೀಜಿ. ಮೋಹನ್ ಪತ್ನಿ ಉಷಾ 8 ತಿಂಗಳ ಗರ್ಭಿಣಿ ಇದ್ದ ಹಿನ್ನೆಲೆ ಉಷಾ ಬಳಿ ಈ ಮನೆಗೆ ದೋಷ ಇದೆ, ಸಾವು ಸಂಭವಿಸುತ್ತೆ ಅಂತ ಹೆದರಿಸಿದ್ದ ಕಳ್ಳಸ್ವಾಮಿ. ನನಗೆ ಹಣ ಬೇಡ, ಉಚಿತವಾಗಿ ಪೂಜೆ ಮಾಡ್ತೀನಿ ಅಂತ ಒಳಗೆ ಬಂದಿದ್ದ ಬುಡ್ಬುಡ್ಕೆ ಸ್ವಾಮಿ ಮನೆ ಒಳಗೆ ಬರ್ತಾ ಇದ್ದಂತೆ ಪೂಜೆ ಮಾಡಬೇಕು ಎಂದಿದ್ರು. ಪೂಜೆಯ ಕುಡಿಕೆಯಲ್ಲಿ ಚಿನ್ನಾಭರಣ ಹಾಕಿ ನಿಮ್ಮ ಮನೆಯಲ್ಲಿ ಚಿನ್ನಾಭರಣ ಹೆಚ್ಚುತ್ತೆ ಅಂತ ಪುಸಲಾಯಿಸಿದ್ದ. ಅದರಂತೆ ಕಿವಿ ಓಲೆ, ಮಾಟಿ ಉಂಗುರ ಬಿಚ್ಚಿ ಕುಡಿಕೆಯಲ್ಲಿ ಹಾಕಿದ್ದ ದಂಪತಿಗಳು ನೀರು ತರುವ ನೆಪ ಹೇಳಿ ಕುಡಿಕೆ ಬದಲಾಯಿಸಿದ್ದ ಕಳ್ಳಸ್ವಾಮಿ ನಂತರ ಬೇರೊಂದು ವಸ್ತು ಕೊಟ್ಟಿ ಕೆರೆಗೆ ಬಿಟ್ಟು ಬನ್ನಿ ಅಂತ ಕಳುಹಿಸಿದ್ದ. ಈ ವೇಳೆ 1,20,000 ಬೆಲೆ ಬಾಳುವ ಚಿನ್ನಾಭರಣದ ಕದ್ದು ಎಸ್ಕೇಪ್ ಆಗಿದ್ದ. ಮನೆ ಬಂದು ಅನುಮಾನದಿಂದ ನೋಡಿದಾಗ ಘಟನೆ ಬೆಳಕಿಗೆ ಬಂದಿದೆ. ಘಟನೆ ಸಂಬಂಧ ಮಾತನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ ಪೊಲೀಸರು. ಕಳ್ಳಸ್ವಾಮೀಜಿ ಚಲನವಲನ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸರ್, ಹಿಂಗೆ ಡ್ಯೂಟಿಗೆ ಟೈಮ್ ಆಗಿತ್ತು. ನಾವು ಡ್ರೈವಿಂಗ್ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿರೋದು ಬೆಂಗಳೂರಲ್ಲಿ. ನಾವೇನು ಮಾಡಿದೋ, ಬೆಳಿಗ್ಗೆ ನಾನು 9:30 10 ಗಂಟೆ ಆಗ್ತದೆ ಎದ್ದೇಳೋದು. ನೈಟೆಲ್ಲ ಡ್ಯೂಟಿ ಮಾಡಿಬಿಟ್ಟು ಬೆಳಿಗ್ಗೆ ಎದ್ಬಿಟ್ಟು ಬಂದ್ಬಿಟ್ಟು ನಮ್ಮ ವೈಫೂ ಇದ್ದರು ಮನೆಯಲ್ಲಿ. ಸರಿ ಅಂತ ಹೇಳ್ಬಿಟ್ಟು ಹಿಂಗೆ ಯಾರೋ ಬುಡ್ಬುಡ್ಕೆ ಅವ್ರು ಬಂದರು. ಸರಿ ಅಂತ ಹೇಳ್ಬಿಟ್ಟು ನಾನು ಇಲ್ಲೇ ಮನೆ ಬಾಗಿಲಲ್ಲೇ ನಿಂತ್ಕೊಂಡು ವಿಚಾರಿಸ್ದೆ, ಏನು ಎತ್ತ ಅಂತ ಹೇಳಿ. ಬಂದ್ಬಿಟ್ಟು ನಿಮ್ಮ ಹತ್ರ ಒಂದು 3 ಪ್ರಶ್ನೆ ಇದೆ, ನಿಮ್ಗೆ ಹಂಗೆ ಮಾಡಿಸಿದ್ದಾರೆ ಹಿಂಗೆ ಮಾಡಿಸಿದ್ದಾರೆ ಅಂತ ಹೇಳ್ಬಿಟ್ಟು ಭಯಪಡಿಸಿದ್ರು. ಎಂಥವ್ರಿಗಾಗಲಿ ಭಯ ಆಗ್ತದಲ್ವಾ ಹೀಗೆಲ್ಲ ಹೇಳಿದ್ಮೇಲೆ. ಸರಿ ಸರ್, ಅದೇನಿದೆ ಇದು ಮಾಡಿ. ನಾನು ಹಂಗೂ ಹೇಳಿದೆ, ನೆಕ್ಸ್ಟ್ ಟೈಮೇ ಬನ್ನಿ ಅಂತ ಹೇಳ್ಬಿಟ್ಟು. ಏನಿಲ್ಲ, ನಾವು ನೆಕ್ಸ್ಟ್ ಟೈಮ್ ಬರೋಲ್ಲ, 3 ತಿಂಗಳು 4 ತಿಂಗಳಿಗೆ ಒಂದೇ ಟೈಮ್ ಬರೋದು ನಾವು ಅಂತ ಹೇಳಿದ್ರು. ಸರಿ ಬಿಡು, ಇನ್ನು ನೀವೇನು ದುಡ್ಡು ಗಿಡ್ಡು ಏನೂ ಕೊಡಬೇಡಿ ನಮಗೆ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ದುಡ್ಡು ಗಿಡ್ಡು ಇನ್ನೇನಿಲ್ವಲ್ಲ, ಕೇಳೋಣ ಬಿಡು ಹೇಳಿದ ಮಾತು ಅಂತ ಹೇಳ್ಬಿಟ್ಟು ಕೇಳೋಕ್ಕೆ ಒಳಗಡೆ ಬಂದರು, ಕುತ್ಕೊಂಡ್ರು, ಕೇಳಿದ್ವಿ. ಆ ಟೈಮಲ್ಲಿ ಏನು ಹೇಳಿದ್ರು, ನಿಮ್ಗೆ ಹಂಗೆ ಮಾಡಿಸಿದ್ದಾರೆ ಹಿಂಗೆ ಮಾಡಿಸಿದ್ದಾರೆ, ಹಂದಿ ಮೂಳೆಯಲ್ಲಿ ಮಾಡಿಸಿದ್ದಾರೆ, ತಲೆಯಲ್ಲಿ ಮಾಡಿಸಿದ್ದಾರೆ ಅಂತ ಅಂದರು. ಏಕೆಂದರೆ ನಮ್ಮ ವೈಫ್ಗೆ ಒಂದು 8 ತಿಂಗಳಲ್ಲಿ ಅಬಾರ್ಷನ್ ಆಗಿತ್ತು. ಹಂಗಾಗಿ ನಮಗೆ ಭಯ ಬಿದ್ದುಬಿಟ್ಟು ಈ ಥರ ಎಲ್ಲ ಇದಾಯಿತು. ಸರಿ ಅಂತ ಹೇಳ್ಬಿಟ್ಟು ಒಳಗಡೆ ಹೋದ್ಮೇಲೆ ಫಸ್ಟು ಸ್ಟಾರ್ಟಿಂಗ್ ಹಂಗಾಗಿದೆ ಹಿಂಗಾಗಿದೆ, ನೀವೇ ಹೇಳಿ ಎಷ್ಟು ಕೊಡ್ತೀರಾ ಅಂತ ಕೇಳಿದ್ರು. 500 ರೂಪಾಯಿ ಕೊಡ್ತೀವಿ ಮಾಡಿಕೊಡಿ ಅಂದರು. ನಾನು ಅದಕ್ಕೂ ಒಪ್ಪಲಿಲ್ಲ. ಸರಿ ಬೇಡ ಬಿಡಿ, ನೆಕ್ಸ್ಟ್ ಟೈಮ್ ಮಾಡಿಸ್ತೀವಿ, ನನಗೆ ಡ್ಯೂಟಿಗೆ ಬೇರೆ ಟೈಮ್ ಆಗಿದೆ ಅಂತ ಹೇಳಿದೆ. ಸರಿ ಅಂತ ಹೇಳ್ಬಿಟ್ಟು ಆಯಿತು 1,500 ಕೊಡಿ ಮಾಡಿಕೊಡ್ತೀನಿ ಅಂತಂದರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಒಪ್ಕೊಂಡೆ ನಾನು. ಸರಿ ಅಂತ ಹೇಳ್ಬಿಟ್ಟು ಆಮೇಲಿಂದ ಬೆಳ್ಳಿ ಬಂಗಾರ ಏನಾದರೂ ಇದ್ದರೆ ತಗೊಂಬನ್ನಿ, ಇದ್ರಲ್ಲಿ ಹಾಕ್ಬಿಟ್ಟು ಪೂಜೆ ಮಾಡಿ, ಬೆಳ್ಳಿ ಬಂಗಾರ ಏನು ಕೇಳಿ ಯೂಸ್ ಮಾಡೋದು, ನಿಮ್ಮ ಮನೆ ಬೆಳ್ಳಿ ಹಂಗಿರ್ತದೆ ಬಂಗಾರದಂಗಿರ್ತದೆ ಅಂತ ಹೇಳ್ಬಿಟ್ಟು ಇದು ಮಾಡೋದು. ಈ ಚೈನ್ ಬಿಚ್ಚಾಕೋದೆ, ಬಿಚ್ಚಬೇಕಾದ್ರೇ ಕಿತ್ಕೊಂತು. ಅದೇನು ಬೇಡಪ್ಪ, ಬೆಳ್ಳಿ ಬಂಗಾರದ್ದು ಏನಾದರೂ ಇದ್ದರೆ ತಗೊಂಬನ್ನಿ ಅಂತ ಹೇಳಿದ್ರು. ನಮ್ಮ ವೈಫ್ದು ಓಲೆ ಮತ್ತು ಮೌಟಿ ಒಂದು ರಿಂಗು ಎಲ್ಲ ನಮ್ಮ ವೈಫ್ದೇನೆ ತಗೊಂಬಂದ್ಬಿಟ್ಟು ಅದ್ರೊಳಗಡೆ ಹಾಕಿದ್ವಿ. ಅದ್ರೊಳಗಡೆ ಹಾಕಿದ್ಮೇಲೆ ಪೂಜೆ ಮಾಡಬೇಕು ಅಂತ ಹೇಳಿದ್ರು. ಪೂಜೆ ಮಾಡಿದ್ರು ನಮ್ಮ ಎದುರಿಗೇನೆ. ಸರಿ ಅಂತ ಹೇಳ್ಬಿಟ್ಟು ಇದೆಲ್ಲ ಆದಮೇಲೆ ಎಕ್ಕದ ಗಿಡದಲ್ಲಿ ಎಕ್ಕದವನು ಮತ್ತು ಹೂವು ತಗೊಂಬರ್ರಿ ಅಂತ ಕಳಿಸಿದ್ರು ನನ್ನ. ಸರಿ ಅಂತ ಹೇಳ್ಬಿಟ್ಟು ಹೋದೆ ನಾನು. ಆ ಗ್ಯಾಪಲ್ಲಿ ನಮ್ಮ ವೈಫ್ನ ಚೊಂಬಲ್ಲಿ ನೀರು ಕೊಡಿ ಅಂತ ಕೇಳಿದ್ದಾರೆ. ಅವರು ಒಳಗಡೆ ನೀರು ತರಕ್ಕೆ ಹೋಗಿದ್ದಾರೆ. ಆ ಟೈಮಲ್ಲಿ ಕುಡಿಕೆ ಎಕ್ಸ್ಚೇಂಜ್ ಮಾಡಿದ್ದಾರೆ. ಬಂದಮೇಲೆ ಸರಿ ಅಂತ ಹೇಳ್ಬಿಟ್ಟು ಎತ್ತುವನು ಪೂಜೆ ಮಾಡಿದ್ರು, ಎಲ್ಲ ಮಾಡಿದ್ರು. ಇಲ್ಲಿ ಪಕ್ಕದಲ್ಲಿ ಒಂದು ಹೆಗ್ಗಡೆ ದೇವನಪುರ ಕೆರೆ ಅಂತ ಇದೆ, ಅಲ್ಲಿ ಹಾಕಿ ಬನ್ನಿ ಅಂತ ಹೇಳ್ಬಿಟ್ಟು ಕಳಿಸಿದ್ರು ನಮ್ಮನ್ನು ನಮ್ಮ ವೈಫ್ನು. ಸರಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಹಾಕಿ ಬಂದ್ವಿ. ನನಗೆ ಯಾಕೆ ಡೌಟ್ ಬಂತು. ಅಕ್ಕಪಕ್ಕದಲ್ಲೆಲ್ಲ ವಿಚಾರಿಸ್ದೆ ನಾನು, ಇವ್ರು ಯಾರು ನಿಮಗೆ ಗೊತ್ತಂತೆ. ಅವ್ರು ಮುಂಚೆನೇ ಹೇಳಿದರು, ಇವರೆಲ್ಲ ಗೊತ್ತು ನಮಗೆ ಅಂತ ಹೇಳ್ಬಿಟ್ಟು. ನಾವು ಅವ್ರನ್ನ ವಿಚಾರಿಸಿದ್ದಕ್ಕೆ ಏನು ಹೇಳಿದರು ಅಂದರೆ, ಕರ್ಕೊಂಬತ್ತೀಯ ನನ್ನ ಮಗನ ಇಲ್ಲಿ ಕೆರೆಗಿರದಲ್ಲಿ ಹೊಡಿತೀನಿ ಅಂತ ಹೇಳಿದ್ರು. ನಾನೇನು ಹೇಳಿದೆ, ನಮ್ಮ ವೈಫ್ಗೆ ಅದು ತಗೊಳಮ್ಮ ನೋಡೋಣ, ಏನೋ ಡೌಟ್ ಬರ್ತಿದೆ ಅಂತ ಹೇಳ್ಬಿಟ್ಟು ಸುರಿದು ನೋಡಿದರೆ ಅದರೊಳಗಡೆ ಏನೂ ಇರಲಿಲ್ಲ. ಇಲ್ಲೆಲ್ಲ ಮಿನಿಮಮ್ ಎಲ್ಲನೂ ಹುಡುಕಿದ್ದೀವಿ, ಎಲ್ಲೆಲ್ಲೂ ಇಲ್ಲ. ಇದೆಲ್ಲ ಬಂದಿದ್ದಾನೆ ಅವನು, ಕ್ಯಾಮ್ರಾದಲ್ಲೆಲ್ಲ ಕವರ್ ಆಗಿದೆ. ಒಂದು ಕ್ಯಾಮ್ರಕ್ಕೂ ಅವ್ನಿಗೆ ಮುಖ ಹಿಂಗೆ ತೋರಿಸಿಲ್ಲ. ಎಲ್ಲ ಮುಂಚೆನೇ ಬಂದ್ಬಿಟ್ಟು ಎಕ್ಸ್ಪೆರಿಮೆಂಟ್ ಹಾಕ್ಕೊಂಡು ನೋಡ್ಕೊಂಡು ಹೋಗ್ಬಿಟ್ಟು ಆಮೇಲೆ ಈ ಥರ ಮಾಡಿರೋದು. ನಿಮ್ಮ ಹೆಸರು? ಹಾಂ, ನಿಮ್ಮ ಹೆಸರು? ಸರ್, ನಮ್ಮ ಹೆಸರು ಮೋಹನ್ ಅಂತ. ಓಕೆ.